ಅವರು ಅದು ನಿಜವಾಗಿಯೂ ನಾವು ಎಲ್ಲ ಎನ್ಕ್ವೈರಿ ಆಗ್ಬೇಕಂತ ಹೇಳಿದ್ವಿ. ಎಷ್ಟು ಕೆಲವೊಂದಷ್ಟೇ ಯಾಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಘಟನೆಗಳು ಎನ್ಕ್ವೈರಿ ಆಗಬೇಕು ಅನ್ನೋದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಏನು ಸರ್ಕಾರದಿಂದ ಒಂದು ಏನಪ್ಪ ಆದೇಶ ಪಡ್ಕೊಂಡ್ಬಂದಿದ್ವಿ ಅಂದ್ರೆ ಎಲ್ಲ ತನಿಖೆ ಆಗ್ಬೇಕು. 20 ವರ್ಷಗಳು ನಡೆದ 2 ದಶಕದಿಂದ ಏನೆಲ್ಲ ಹತ್ಯೆಗಳು ನಡೆದವ ಅದನ್ನೆಲ್ಲ ತನಿಖೆ ಆಗ್ಬೇಕು ಮಾಡಿದ್ವಿ. ಆದರೆ ಇವರು ಕೇವಲ ಉಲ್ಟಾ ಹೊಡೆದು ಮಾತ್ರ ಮಾಡ್ತಿದ್ದಾರೆ. ನಮ್ಮ ಸಂಶಯದ ಮತ್ತೆ ಆಗಲಿತ್ತು. ಅವರು ಇನ್ನೊಮ್ಮೆ ಅವ್ರು ಪತ್ರ ಬರೆದಿದ್ದು ಮಾಡಿದ್ದು ಮತ್ತು ಮಹಿಳಾ ಸಂಘಟನೆಗಳು ಈಗ ಅದಕ್ಕೆ ಬೆನ್ನು ಹತ್ತಿದ್ದನ್ನು ನೋಡಿದಾಗ ಇದು ಇನ್ನಷ್ಟು ಗೋದರಲ್ಲ, ಸ್ಪಷ್ಟತೆ ಆಗ್ತಾಯಿದೆ. SITಯಲ್ಲೂ ಅರ್ಧನಗಿಂತಲೂ ಒಂದಿಷ್ಟು ಹೆಚ್ಚಿನ ಜನ ಸತ್ಯ ಹೊರಗೆ ಬರಲಿ ಅನ್ನೋದು ಪರ ಇದ್ರೆ, ಇನ್ನು ಕೆಲವೊಂದು ಜನ ನಮಗೇನಪ್ಪ ಮಾಡೋದು, ಏನಾಗೋದು ಆಗ್ತಿರ್ತದೆ, ನಮ್ಗೆ ಬರೋದು ಬಂದು ಸಾಕಂತಾರೆ. ಯಾಕಂದ್ರೆ ಈಗ ಮಂಜುನಾಥ್ ಗೌಡ್ ಅಂತವರು ಮತ್ತೆ ಕೆಲವೊಂದು ಅಧಿಕಾರಿಗಳು ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಂಡಿದ್ದಾರೆ. ಚಿಕ್ಕ ಕೆಂಪಮ್ಮ ಅನ್ನುವಂಥ ಹೆಣ್ಮಗಳ ಬಗ್ಗೆ ಸಾಕ್ಷಿ ಹೇಳಕ್ಕೆ ಬಂದಾಗ ಏನು ಮಾಡಿದ್ರು ಅವ್ರು ಸ್ವತಃ ಹೇಳ್ತಾ ಇದ್ದಾರೆ. ಮತ್ತು ಸ್ವತಃ ಈಗ ರಿಪೋರ್ಟ್ಸು ಬರ್ತಾ ಇದ್ದಾವೆ. ಚೆನ್ನೈನನ್ನು ಹೊಡೆದ ಮಾಡಿ ಅಂಜಿಸಿ ಒಂದು ಇದರ ಕೌಟುಂಬಿಕ ಅಂಜಿಕೆ ಹಾಕ್ಕೊಂಡು ಅವ್ರು ಹೆಂಡರಿಬ್ಬರು ಅಂಜಿಸಿ ಮಾಡಿ ಅವ್ರು ಉಲ್ಟಾ ಹೊಡೆಯಂಗೆ ಮಾಡಿದರು ಅನ್ನುವಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಇದು ಘನಘೋರವಾದ ಆರೋಪ ಇದು. ಅದ್ರ ಜೊತೆಗೆ ಒಂದಿಷ್ಟು ಒಬ್ಬ ದೂರುದಾರರನ್ನು ಅವ್ರ ಕಡೆ ಹೊಡೆಸಿ ಮಾಡಿದರು, ಇವನಿಂದ ಹೊಡೆಸಿದ್ರು ಚೆನ್ನೈನಿಂದ ಅನ್ನೋಂಥ ರಿಪೋರ್ಟ್ಸು ಬರ್ತದೆ. ಮೊನ್ನೆ ಅದನ್ನು ನಮ್ಮ ಶಶಿಧರ್ ಭಟ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು SIT ಅನ್ನೊಂದು ಸಹಿತ ಅವರಲ್ಲಿ ಗೊಂದಲಗಳಾಗಿಬಿಟ್ಟಿದ್ದಾವೆ. ಆದರೂ ಮೊಹಂತಿ ಅವ್ರ ಮೇಲೆ ವಿಶ್ವಾಸವನ್ನು ಹೋರಾಟಗಾರರು ಮತ್ತು ಸೋಷಿಯಲ್ ವರ್ಕರ್ಸ್ ಎಲ್ಲ ಇಡ್ತಾ ಇದ್ದಾರೆ. ಕಾರಣ ಇಷ್ಟ ಯಾರು ಬಂದರೂ ಸಹಿತ ಈಗ ನೋಡಿರಿ, ಸೆಂಟ್ರಲ್ ಗೌರ್ಮೆಂಟ್ ಬಂತು, CBI ಬರಲಿ ಯಾವುದೋ ಬರಲಿ, ಅದ್ಮೇಲೆ CBI ಬಂದು